ಅವನಿಗೆ ಆ ರಾಜ ಅನ್ಯಾಯವನ್ನು ಮಾಡಿರ್ತಾನೆ. ಆ ಎರಡೂ ಕೇಂದ್ರವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗಬೇಕಲ್ಲ. ಈಗ ಕಿತ್ತೂರು ಚೆನ್ನಮ್ಮನ ಕತೆ ನರೇಟ್ ಆಗಿರುವ ಮತ್ತು ಸ್ವೀಕರಿಸಿದ ವಿಧಾನ ಬೇರೆ, ವಾಸ್ತವಿಕವಾಗಿ ಅಲ್ಲಿ ನಡೆದಿರುವಂಥದ್ದು ಬೇರೆ. ವಾಸ್ತವಿಕವಾಗಿ ಅಲ್ಲಿ ನಡೆದಿದ್ದದ್ದು ಏನು ಅಂತ ಹೇಳಿದ್ರೆ, ಶಿವಲಿಂಗ ರುದ್ರ ಸರ್ಜಾ ಇದು ತೀರಿ ಹೋದ ಮೇಲೆ ಅದು ಏನಾಗಿದೆ, ಒಂದು ದತ್ತು ಮಗುವನ್ನು ತಗೊಂಡದ್ದು, ಈ ದತ್ತುಗೆ ತಗೊಂಡದ್ದು ತಂಬ್ ಇಂಪ್ರೆಷನ್ನು ಸತ್ತ ನಂತರ ಹೆಬ್ಬೆರಳಿನಿಂದ ತಂಬ ಹಾಕಿಸಿದ್ದು ಅಂತೇಳಿ ವಾದ ಅಲ್ಲಿ ಬ್ರಿಟಿಷರ ವಾದ. ಆಮೇಲೆ ಏನಾಗ್ತದೆ, ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಅಂತೇಳಿ ಚೆನ್ನಮ್ಮ ಮುಂಬೈಗೆ ಹೊರಡ್ತಾರೆ. ಮುಂಬೈಗೆ ಹೊರಡುವಾಗ ಇದು ಮನೆಯ ಒಳಗೆ ಇದ್ದಂಥ ಖಜಾನೆಯನ್ನು ಆಕೆ ತನ್ನೊಂದಿಗೆ ಒಯ್ಯಬಾರದು ಅಂತ ತ್ಯಾಕರೆ ಹೇಳಿದ್ದಕ್ಕಾಗಿ ಅಲ್ಲಿ ಬಂಡಾಯ ಶುರುವಾಗುವುದು. ಅಲ್ಲಿಂದ ಬಂಡಾಯ ಶುರುವಾಗುವುದು. ಅಲ್ಲಿಯ ಬಂಡಾಯದ ನಿಜವಾದ ಕಾರಣ ಬೇರೆ. ಅಲ್ಲಿ ಆ ಮಲ್ಲಪ್ಪ ಶೆಟ್ಟಿ ಮತ್ತೆ ಇನ್ನು ಅನ್ಯಾಯಗಾರರಿದ್ದಾರಲ್ಲ, ಅವರದ್ದು ಒಂದು ಕಥನ ಇದೆ. ಆ ಒಂದು ಕಥನ ಬೇರೆ ಇರ್ತದೆ. ಇನ್ನೊಂದು ಅಂಶವನ್ನು ಹೇಳ್ತೇನೆ. ಇತಿಹಾಸದಲ್ಲಿ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಬಹಳ ದೊಡ್ಡ ರಾಜ ಅಂತ ಲೆಕ್ಕ. ನಿಜವೂ ಹೌದು, ಅವನ ಸಾಧನೆಯನ್ನು ಮಾಡಿದ್ದಾನೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನಾಗ್ತದೆ, 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನೇ ಭಾರತದ ಪುರಾತನ ಗಣರಾಜ್ಯಗಳಲ್ಲಿ ಒಂದಾದಂಥ ಕಟ್ಟ ಕಡೆಯ ಯೌಧೇಯ ಗಣವನ್ನು ನಾಶ ಮಾಡಿದವನು ಕೂಡ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನೇ. ಒಂದು ಸಮೃದ್ಧವಾದ ಪರಂಪರೆ ಅಂತ ಏನನ್ನು ಹೇಳ್ತೇವೋ, ಇದರ ತಳಹದಿ ಇರುವುದು ಗಣರಾಜ್ಯಗಳಲ್ಲಿ, ಸಾಮ್ರಾಜ್ಯಗಳಲ್ಲಿ ಅಲ್ಲ. ಸಾಮ್ರಾಜ್ಯಗಳು ರೂಪಿಸಿದ ಇತಿಹಾಸ ಅದು ಒಂದು ಸ್ಥಾಪಿತ ಪಟ್ಟಭದ್ರ ಹಿತಾಸಕ್ತಿಯನ್ನು ಸಾಧಿಸುವ ರೂಪದಲ್ಲೇ ಇತ್ತು. ಸಾಮ್ರಾಜ್ಯಗಳು ಸ್ಥಾಪಿಸಿದ್ದು ಒಂದು ಜನರ ಒಂದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ರೂಪಿಸಿದ ಇತಿಹಾಸದ ತಳಹದಿ ಇದ್ರೆ ಅದು ಗಣರಾಜ್ಯಗಳಲ್ಲಿರುವುದು. ಆ ಕೊನೆಯ ಗಣರಾಜ್ಯವನ್ನು ನಾಶ ಮಾಡಿದವನು ಅವನು. ಹಾಗಿರುವಾಗ ಇದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು? ಎರಡೂ ಕಡೆಯಲ್ಲಿಯೂ ನಿಂತು ಅದನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇರ್ತದೆ. ಇದು ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಮೆಥಡಾಲಜಿಯ ಪರಿಕಲ್ಪನೆ ಏನಿರಬೇಕು ಅಂತ ಹೇಳುದು. ಇತಿಹಾಸದ ಘಟನೆಯ ಪರಿಕಲ್ಪನೆ ಒಂದು, ಅದರ ಮೆಥಡಾಲಜಿಯ ಪರಿಕಲ್ಪನೆ ಒಂದು. ಮೆಥಡಾಲಜಿಯ ಪರಿಕಲ್ಪನೆಯ ಪ್ರಕಾರ ಅದು ಸಮಂಜಸವಾಗಿದೆ ಅಂತ ಹೇಳಿದಾಗ ಮಾತ್ರ ನಾವು ಅದನ್ನು ಸ್ವೀಕರಿಸುವುದಕ್ಕೆ ಸಾಧ್ಯ. ಮತ್ತು ಅಲ್ಲಿ ಅಲಿಪ್ತವಾದಂಥ ಚಿಂತನೆ ಇರಬೇಕು. ಅಲಿಪ್ತತೆ ಇಲ್ಲದೆ ಇತಿಹಾಸದ ಯಾವುದೋ ಪಾತ್ರದ ಜೊತೆಯಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಂಡ್ರೆ, ಯಾವುದೋ ಸಮುದಾಯದ ಜೊತೆಯಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಂಡು ವಿಶ್ಲೇಷಣೆ ಮಾಡಲಿಕ್ಕೆ ಹೊರಟ್ರೆ, ಅದರ ಮುಖಾಂತರ ಒಂದು ರಾಜಕೀಯವನ್ನು ಕಟ್ಟಲಿಕ್ಕೆ ನಾವು ಹೊರಟಿತ್ತು ಅಂತ ಹೇಳಿ ಆದರೆ ಆವಾಗ ಯಾವ ಕಾರಣಕ್ಕೂ ಇತಿಹಾಸದ ಪರಿಕಲ್ಪನೆಯನ್ನು ಸಮರ್ಪಕವಾಗಿ ತುಂಬಿಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ರೀತಿ ಅಸಾಧ್ಯತೆಯನ್ನು ನಾನು ಎರಡು ಉದಾಹರಣೆಗಳ ಮೂಲಕ ಹೇಳ್ತೇನೆ. 2 ಈ ಕಡೆಯದ್ದು, 2 ಆ ಕಡೆಯದ್ದು. ಏನು ಸಮಸ್ಯೆ ಇದೆ ಅನ್ನೋದನ್ನು ಹೇಳ್ತೇನೆ. ಒಂದು, ಆರ್ಯ ದ್ರಾವಿಡ ಥಿಯರಿ ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವಾದ್ಯಂತ ಮಾನವ ವಲಸೆ ನಡೆದಿದೆ. ಅದು ಅನುಮಾನಕ್ಕೆ ಅವಕಾಶ ಇಲ್ಲ, ಮಾನವ ವಲಸೆ ನಡೆದಿದೆ. ಆದರೆ ಆರ್ಯ ದ್ರಾವಿಡ ಥಿಯರಿ ನಿರೂಪಿಸಿದ ಹಾಗೆ ಒಂದು ಬಂದು ಇವರನ್ನು ದಮನಿಸಿದ್ದು ಮತ್ತೆ ಅಲ್ಲಿ ಕೂತದ್ದು ಅದೊಂದು ಕಥೆಯ ಹಾಗೆ ನಿರೂಪಣೆ ಆಗಿದೆ ಅಲ್ಲ. ಅದರ ಬಗ್ಗೆ ಪ್ರಶ್ನೆಗಳಿದ್ದಾವೆ, ಸಂದೇಹಗಳಿದ್ದಾವೆ. 32 ಲಕ್ಷಗಳ ವರ್ಷಗಳ ಹಿಂದೆ ಒಂದು ತೋಂಕ ಜ್ವಾಲಾಮುಖಿ ಸ್ಫೋಟಿಸಿತ್ತು ಇತ್ಯಾದಿ ಕೆಲವು ಅನೆಕ್ಡೋಟ್ಗಳಿವೆ. ಅದು ದಂತಕಥೆಗಳು. ಅದು ಬಿಡಿ, ಆ ದಂತಕಥೆಯನ್ನು ಬಿಡುವ. ಈ ಲಭ್ಯ ಇತಿಹಾಸದ ದಾಖಲೆಯ ಪ್ರಕಾರವೇ ಹೇಳುವುದಾದರೂ ಕೂಡ ಅಲ್ಲಿ ಈ ನರೇಟಿವ್ಗೆ ಸರಿಯಾದಂಥ ಐತಿಹಾಸಿಕ ಎವಿಡೆನ್ಸ್ ಸಿಗ್ತಾ ಇಲ್ಲ. ಅದಕ್ಕೆ ರೋಮಿಲಾ ತಾಫರ್ ಅವರು 2 ವರ್ಷಗಳ ಹಿಂದೆ ಅದನ್ನು ಹೇಳಿದ್ರು. ಆ ಥಿಯರಿಯನ್ನು ಇನ್ಕ್ವೈರಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳಿದ್ರು. ಮತ್ತು ಆರ್ಯ ಅನ್ನುವ ಜನಾಂಗ ಇಲ್ಲ, ದ್ರಾವಿಡ ಅನ್ನುವ ಜನಾಂಗ ಇಲ್ಲ. ಆರ್ಯ ಅಂತ ಹೇಳ್ತಾ ಇರೋದು ನಾರ್ಡಿಕ್ ಜನಾಂಗವನ್ನು. ನಾರ್ಡಿಕ್ ಅನ್ನುವ ಜನಾಂಗ ಇದೆ. ನೀಳವಾದ ಮೂಗು, ಹೊನ್ನಿನ ಬಣ್ಣದ ಕೂದಲು, ಆಜಾನುಬಾಹುವಾದಂಥ ಇದು ಕೈ ಮತ್ತು ಉದ್ದನೆಯ ಶರೀರ, ಸ್ವಲ್ಪ ವೈಟಿಶ್ ರೆಡ್ ಸ್ಕಿನ್, ಇದೆಲ್ಲ ಇದ್ದರೆ ಅದು ನಾರ್ಡಿಕ್ ಜನಾಂಗದ ಲಕ್ಷಣವನ್ನು ಜಾಸ್ತಿ ಹೇಳ್ತದೆ ಅಂತೇಳಿ. ಇನ್ನು ದ್ರಾವಿಡ ಅನ್ನುವ ಜನಾಂಗವು ಕೂಡ ಇಲ್ಲ. ದ್ರಾವಿಡ ಅಂದರೆ ದ್ರಮೀಳ ಅನ್ನುವ ಪದದಲ್ಲಿ 3 ನೀರುಗಳು ಸೇರುವ ಜಾಗ ಅಂತೇಳಿ ಅದರ ಅರ್ಥ. 3 ನೀರುಗಳ ಪ್ರದೇಶ ಅನ್ನುವಂಥದ್ದು. ಇದನ್ನು ಯಾಕೆ ಸರಿಪಡಿಸುವುದಿಲ್ಲ? ಈ ಪರಿಕಲ್ಪನೆ ಹೇಳುವವರಿಗೆ ಗೊತ್ತಿಲ್ವ ಇದು? ದಕ್ಷಿಣ ಭಾರತದ ಬಹುತೇಕ ಜನರು ಪೇಲಿಯೋ ಮೆಡಿಟರೇನಿಯನ್ ಜನಾಂಗಕ್ಕೆ ಸೇರಿದವರು.
ಇಲ್ಲಿ ಸೋಲಿಗರು, ಮಲೆಕುಡಿಯರು, ಆಮೇಲೆ ಕೊರಗರು, ಕೊಡವರು, ಈ ರೀತಿ ಕೆಲವು ಸಮುದಾಯಗಳನ್ನು ಬಿಟ್ಟರೆ ಜಾಸ್ತಿ ನಾವೆಲ್ಲರೂ ಬಹುತೇಕ ರೆಪ್ರೆಸೆಂಟ್ ಮಾಡೋದು ಪೇಲಿಯೋ ಮೆಡಿಟರೇನಿಯನ್ ಜನಾಂಗದ ಲಕ್ಷಣಗಳನ್ನು ರೆಪ್ರೆಸೆಂಟ್ ಮಾಡೋದು. ಜನಾಂಗ ಮತ್ತು ಜಾತಿಗೆ ವ್ಯತ್ಯಾಸ ಗೊತ್ತಿಲ್ವೇನ್ರಿ? ಜನಾಂಗ ಅನ್ನುವುದು ಜೈವಿಕ ಪ್ರಭೇದ, ಜಾತಿ ಅನ್ನುವುದು ಸಾಮಾಜಿಕ ಪ್ರಭೇದ, ಧರ್ಮ ಅನ್ನುವುದು ಸಾಮಾಜಿಕ ವಿಂಗಡಣೆ. ಧರ್ಮ ಮತ್ತು ಜಾತಿಗಳು ಸಾಮಾಜಿಕ ವಿಂಗಡಣೆ, ಅದು ಇದು ಜೈವಿಕ ವಿಂಗಡಣೆ ಅಲ್ಲ. ಇದನ್ನು ಜೈವಿಕ ವಿಂಗಡಣೆಯನ್ನು ಸಾಮಾಜಿಕ ವಿಂಗಡಣೆಯಾಗಿ ನಿರೂಪಿಸುವುದು ಇತಿಹಾಸದ ಪರಿಕಲ್ಪನೆಯಲ್ಲಿರುವ ಪ್ರಧಾನವಾದಂಥ ದೋಷ ಇದೆ. ಎರಡನೆಯದು, ಇನ್ನೊಂದು ಆ ಕಡೆಯ ವಾದವನ್ನೇ ಹೇಳ್ತೇನೆ. ಬೌದ್ಧ ಧರ್ಮ ಯಾಕೆ ಹುಟ್ಟಿತು ಅಂತ ಹೇಳೋದಕ್ಕೆ ತುಂಬಾ ಯಾಗಗಳೆಲ್ಲ ಆಯಿತು, ಅದರಿಂದ ಭಾರಿ ನಾಶ ಆಯಿತು, ಬೌದ್ಧ ಧರ್ಮ ಹುಟ್ಟಿತು ಅಂತೇಳಿ. ಬುದ್ಧನ ತಕ್ಷಣದ ಪೂರ್ವಕಾಲದಲ್ಲಿ ಇದ್ದದ್ದೆಲ್ಲವೂ ಕೂಡ ಗಣರಾಜ್ಯಗಳು. ಗಣರಾಜ್ಯಗಳಲ್ಲಿ ನೀವು ಹೇಳತಕ್ಕಂಥ ಯಾಗಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಶ್ವಮೇಧ ಯಾಗದಂಥದ್ದು ಮಾಡಲಿ, ಅಶ್ವಮೇಧ ಯಾಗವನ್ನು ಮಾಡೋದು ಸಾಮ್ರಾಟ, ಅಶ್ವಮೇಧ ಯಾಗವನ್ನು ಗಣರಾಜ್ಯದ ಮುಖ್ಯಸ್ಥ ಮಾಡುವುದಿಲ್ಲ. ಬುದ್ಧ ಪೂರ್ವ ಯುಗದಲ್ಲಿ ಅಂಥ ಯಾಗಗಳನ್ನು ಮಾಡಿದ ಎವಿಡೆನ್ಸೂ ಇಲ್ಲ, ಮತ್ತು ಅಂಥ ಯಾಗಗಳು ಮಾಡಿರತಕ್ಕಂಥ ಸಾಮ್ರಾಜ್ಯಗಳು ಇಲ್ಲ. ಹಾಗಾದ್ರೆ ಇದನ್ನು ಇನ್ಕ್ವೈರಿ ಮಾಡಬೇಡವಾ? ಅಲ್ಲಿ ಅರ್ಥೈಸಲಾಗಿದೆ ಅಷ್ಟೇ, ಇದು ಒಂದು ಕಾರಣವಾಗಿರಬಹುದು ಎಂದು ಅರ್ಥೈಸಲಾಗಿದೆ. ಕಾರಣವಾಗಿರಬಹುದು ಎಂದು ಅರ್ಥೈಸಿದಾಗ ಇದೇ ಕಾರಣ ಅಂತ ಹೇಳುವ ಖಚಿತತೆ ಅಲ್ಲ. ಇನ್ನು ಈ ಕಡೆಯಲ್ಲಿ ಬನ್ನಿ, ಇತ್ತೀಚೆಗೆ ಒಂದು NCERTಯದ್ದು ಒಂದು ಪುಸ್ತಕ ಬಂತು. ಇನ್ನು 5 ನಿಮಿಷ ಇಲ್ಲ, 20 ನಿಮಿಷ ಆದರೆ ತೇಜಸ್ವಿ ಅವರು ಕೂಡಲೇ ಲೆಟರ್ ಕೊಡ್ತಾರೆ, ಪ್ರೇಮ ಪತ್ರವನ್ನು ಕಳಿಸ್ತಾರೆ ಅವರು, ಅದಕ್ಕಿಂತ ಮೊದಲೇ ಮುಗಿಸ್ಬೇಕು ನಾನು. ಇನ್ನು 5 ನಿಮಿಷ ಇದೆ. ಈ ಸೈಡಿನಲ್ಲಿ ಇನ್ನೊಂದು ನೋಡಿ, ಅದು ಹೇಗಿದೆ ಅಂದ್ರೆ, ಇತ್ತೀಚೆಗೆ NCERTಯಲ್ಲಿ ಬಂದ ಪುಸ್ತಕದಲ್ಲಿ ಭಾರತದ ಮಹಾಸಾಮ್ರಾಜ್ಯಗಳು ಅಂತ. ಈ ಭಾರತದ ಮಹಾಸಾಮ್ರಾಜ್ಯದಲ್ಲಿ ದೆಹಲಿ ಸುಲ್ತಾನರಿಂದ ಹಿಡಿದು ಮೊಘಲರವರೆಗೆ ಸುಮಾರು 800 ವರ್ಷಗಳ ಇತಿಹಾಸವೇ ಇಲ್ಲ. ನೀವು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಬಿಟ್ಟು ಭಾರತದ ಇತಿಹಾಸವನ್ನು ನಿರೂಪಣೆ ಮಾಡ್ಲಿಕ್ಕಾಗ್ತದೆ? ಇಲ್ತತ್ಮಿಷನ್ನು ಬಿಟ್ಟು ನಿರೂಪಣೆ ಮಾಡ್ಲಿಕ್ಕೆ ಆಗ್ತದೆ ಅಂತ? ಆಗ್ತದ ಅಂತ ನಾನು ಕೇಳೋದು, ಆದರೆ ಆಗ್ತದೆ ಅಂತ ಬಂದಿದೆ ಅದು. ಇನ್ನು ನೆಕ್ಸ್ಟ್ ಬನ್ನಿ, ಇನ್ನು ಮುಂದಕ್ಕೆ ಬಂತು ಅಂತ ಹೇಳಿದ್ರೆ ಅಕ್ಬರನ್ನು ಬಿಟ್ಟು ಸಾಧ್ಯ ಆಗ್ತದ? ಅಕ್ಬರಿಗಿಂತಲೂ ಹೆಚ್ಚು ಶೇರ್ ಶಹ ಬಹಳ ಇಂಪಾರ್ಟೆಂಟು. ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದ 2 ರಾಜರುಗಳಲ್ಲಿ ಶೇರ್ ಶಹ ಒಬ್ಬ. ಶೇರ್ ಶಹ ಹೊರಡಿಸಿದಂಥ ನಾಣ್ಯಗಳು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲಿಯೂ ಕೂಡ ಸರ್ಕ್ಯುಲೇಷನ್ನಲ್ಲಿ ಇತ್ತು. ಅಷ್ಟು ಬಲಿಷ್ಠವಾದ ನಾಣ್ಯ ಪದ್ಧತಿಯನ್ನು ಶೇರ್ ಶಹ ಜಾರಿಗೆ ತಂದಿದ್ದ. ಅದರಲ್ಲಿ ಇಲ್ಲದೆ ಭಾರತದ ಇತಿಹಾಸವನ್ನು ನಿರೂಪಣೆ ಮಾಡುವುದು ಅಂತ ಹೇಳಿದ್ರೆ ಇದು ಇತಿಹಾಸದ ಪರಿಕಲ್ಪನೆ ಅಲ್ಲ, ಇತಿಹಾಸವೇ ಆಗುವುದಿಲ್ಲ. ಒಂದು ಭಾಗ. ಇನ್ನೊಂದು ಇಲ್ಲಿಯ ವ್ಯವಸ್ಥೆ ಇದು ಈ ಸೈಡಿನದ್ದು ಏನಂದ್ರೆ ಟಿಪ್ಪು ಸುಲ್ತಾನ್